ಪುಣ್ಯಾತ್ಮರೇ, ಆ ಅಪರೂಪವಾಗಿರ್ತಕ್ಕಂಥ ಮಾತುಗಳು ವಚನವಾಗಿ ನಮ್ಮೆಲ್ಲರ ಬದುಕಿಗೆ ಸುಗಂಧವನ್ನು ನೀಡ್ಲಿಕ್ಕೆ ಪ್ರಾರಂಭ ಮಾಡ್ಯಾವ. ಅದಕ್ಕೆ ಅಂತ ಮಹಾತ್ಮರ ಮಾತುಗಳನ್ನ ಕೇಳಿದಾಗ ಮನಸ್ಸೆಂಬ ಹೂವು ಅರಳುತ್ತತೆ ಅಂತ ಅರಳುತ್ತದೆ. ಆ ಮನಸ್ಸು ಅಂತಕ್ಕಂಥದ್ದು ಅರಳಲಿಕ್ಕೆ ಆರಂಭ ಆಯ್ತಂದ್ರೆ ಪುಣ್ಯಾತ್ಮರ ಕಣ್ಣೊಳಗ ಸೌಂದರ್ಯ ತುಂಬಲಿಕ್ಕೆ ಪ್ರಾರಂಭ ಆಗ್ತದೆ. ಮೂಗಿನೊಳಗ ಸುಗಂಧ ಸೂಸಲಿಕ್ಕೆ ಪ್ರಾರಂಭಗೊಳ್ತದೆ. ಶಾಲೆ ಕಲಿತವ್ರಿರ್ಲಿ ಕಲಿದವ್ರು ಇರ್ಲಿ, ಅರಳಿದ ಮನಸ್ಸ ತೆರದ ಹೃದಯ ಇತ್ತು ಅಂದ್ರೆ ಜೀವನ ದರ್ಶನ ಆಗ್ಲಿಕ್ಕೆ ಎರಡು ಮಾತಿಲ್ಲ ಅಂತ ಬರೀತಾರೆ. ಅದಕ್ಕೆ ಬಂಧುಗಳೇ, ನಾವೆಲ್ಲ ಇವತ್ತು ಚಿಂತನೆ ಮಾಡ್ತಕ್ಕಂಥ ವಿಷಯ ಈ ಜೀವನ ಸಾಗರವನ್ನ ದಾಟಲಿಕ್ಕೆ, ಭವಸಾಗರವನ್ನ ದಾಟಲಿಕ್ಕೆ ದೋಣಿ ಯಾವುದು? ಆಕಾಶದಾಗ ಹಾರಬೇಕಾದ್ರೆ ವಿಮಾನ ಬೇಕು, ಹೆಲಿಕಾಪ್ಟರ್ ಬೇಕು ಅಂತೀವಿ ನಾವು, ಹೌದಿಲ್ಲ? ಹಂಗ ಬಂಧುಗಳೇ, ನದಿ ದಾಟಬೇಕಾಗಿತ್ತಂದ್ರ, ಸಮುದ್ರ ದಾಟಬೇಕಾಗಿತ್ತಂದ್ರ ಏನೇನೋ ಸಾಹಿತ್ಯಗಳು ಹೇಳ್ತೀವಿ. ಹಂಗ ಭವಸಾಗರವನ್ನ ದಾಟಬೇಕಾಗಿತ್ತಂದ್ರೆ ಯಾವ ವಸ್ತುದಿಂದ, ಯಾವ ಸಾಧನದಿಂದ ನಾವು ದಾಟ್ಲಿಕ್ಕೆ ಸಾಧ್ಯದ? ಮತ್ತ ಆ ಸಾಧನವನ್ನ ಬಳಸಿ ಎಷ್ಟು ಜನ ಪೂರ್ವಜರು ದಾಟಿ ಹೋಗ್ಯಾರ? ಭವಸಾಗರ ದಾಟೋದದ, ಜನಸಾಗರ ಜಲಸಾಗರ ಇವೆಲ್ಲ ಸರಳದ, ಆದ್ರೆ ಭವಸಾಗರ ದಾಟೋದು ಬಹಳ ಕಠಿಣದ. ಆ ಒಂದು ಪುಣ್ಯಾತ್ಮರ ಜೀವನ ಸಾಗರವನ್ನ ದಾಟಿಸುವುದಕ್ಕ ದೋಣಿ ಯಾವುದು, ದೋಣಿ ಯಾವುದು ಅಂತ ಕೇಳಿದ್ರೆ ಸಜ್ಜನರ ಸಂಘ ಅಂತ ಕರೀತಾರೆ. ಜೀವನ ಸಾಗರವನ್ನ ದಾಟಿಸಲಿಕ್ಕೆ ದೋಣಿ ಯಾವುದು ಅಂತ ಕೇಳಿದ್ರೆ ಪುಣ್ಯಾತ್ಮರ ಸಜ್ಜನರ ಸಂಘ ಅಂತ ಕರೀತಾರೆ. 3,99,999 ಯಮಡಿಯನ್ನ ತಿರುಗಿ ಅರಿವಿನ ಜನ್ಮ ಅಂತ ಕರೆದಾರ, ಶ್ರೇಷ್ಠ ಜನ್ಮ ಅಂತ ಕರೆದಾರ. ಮಾನವ ಜನ್ಮ ದೊಡ್ಡದ, ಹುಚ್ಚಪ್ಪಗಳರಿ ಹಾನಿ ಮಾಡಿಕೊಳ್ಳಬೇಡ್ರಿ ಅಂತ ಹೇಳ್ಯಾರ, ಹೌದಿಲ್ರಿ? ನರಜನ್ಮದಿಂದ ಏಹದೊಳು ಮಿಗಿಲುಂಟೆ ಅಂತ ಕೂಡ ಬರದ. ಬಂಧುಗಳೇ, ಬಹಳ ದೊಡ್ಡದದ, ಬಹಳ ಶ್ರೇಷ್ಠದ. ಹೆಂಗ್ ದೊಡ್ಡದೈತಿ ಅಂತೀರಿ ನೀವು? ನಿಮ್ ಕೈಲೆ ಮಳ ಹಾಕಿ ನೋಡಿದಾಗ 3.5 ಮಳನ ಅದೀರಿ. ಆಣಿ ನಿಮ್ಕಿಂತ ದೊಡ್ಡದದ, ಡೈನೋಸಾರ್ ನಿಮ್ಕಿಂತ ದೊಡ್ಡದದ. ಮತ್ತು ಮನುಷ್ಯ ಜನ್ಮ ದೊಡ್ಡದಂತ ಹೆಂಗ್ ಹೇಳಿದ್ರು? ಕೊನೆಯದಾಗಿರ್ತಕ್ಕಂಥ ಅರುವಿನ ಜನ್ಮ ಅಂತ ಇಟ್ಟಾನ ಪರಮಾತ್ಮ. ಅರುವ ಅಂತಕ್ಕಂಥದ್ದು, ಅರು ಅಂತಕ್ಕಂಥದ್ದು ವಿವೇಕದ ಕೋಳಿ. ವಿವೇಕ ಯಾವಾಗ ಕೂಗ್ತದ? ಎದರದು ವಿವೇಕ? ಬಂಧುಗಳೇ, ಬರುದು ಹೋಗುದು ಇದು ಹಿಂಗ ಮಾಡೋದು, ಏನು ಕೊನೆಗೆ ಹೇಸ್ಕೊಳ್ಳೋದು? ಇನ್ನಾದರೆ ಹೇಸು ಬಾರದಿ ಭವಕ್ಕೆ ಅಂತ ಬರೀತಾರೆ, ಹೌದು. ಹಂಗಾಗಿ ಹಿಂದ್ ಹೊಡಿತಿದ್ರು, ಮಟ್ಟಿ ಎತ್ಕೊಂಡು ಹಿಂದ್ ಬರ್ತಿದ್ದು ಮುಂದ್ ಹೋಗ್ತಿದ್ದು, ಹಿಂದ್ ಬರ್ತಿದ್ದು ಮುಂದ್ ಹೋಗ್ತಿದ್ದು, ಹೌದಲ್ಲ? ಹಿಂಗ ಜೀವನ ಆಗೋದು, ಏನು ಕೊನೆಗೊಳ್ಳುದು ಇದು? ನೀವು ಬಹಳ ಮಂದಿ ಏನು ಮತ್ತೆ ಬರ್ಬೇಕಂತ ಆಸೆ ಪಟ್ಟಿರೋ ಸಾಕಂದಿರಿ. ಸಾಕನವ್ರಲ್ಲ. 80 ವರ್ಷ ಅಜ್ಜ ಕೇಳ್ಬೇಕ್ರ, ಏನ್ ಅಜ್ಜ ಏನೊಂದು ಮದ್ವಿ ಮಾಡೋಣ ಅಂದ್ರ ನನ್ಗ್ಯಾರು ಕೊಡ್ತಾರೋ ತಮ್ಮ ಅಂತಾರ. ಕೊಟ್ರ ಮಾಡ್ಕೊಳವಂತ. ಇನ್ನಾದರೂ ಹೇಸಬಾರದಿ ಭವಕ್ಕೆ ಅಂತ ಬರೀತಾರ. ಅದಕ್ಕೆ ಪುಣ್ಯಾತ್ಮರೇ ದೊಡ್ಡದು ದೊಡ್ಡದು ಅಂತ ಹೇಳ್ಯಾರ. ಯಾವಾಗ ಮನುಷ್ಯ ಜನ್ಮ ದೊಡ್ಡದಾಗ್ತದ, ಯಾವಾಗ ಪುಣ್ಯಾತ್ಮರು ಉನ್ನತಿಗೆ ಹೋಗ್ತದ ಈ ಬದುಕು ಅಂತ ಕೇಳಿದ್ರ, ಮತ್ತೊಮ್ಮೆ ಭವಕ್ಕ ಬಾರದಂತ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೊಮ್ಮೆ ಭವಕ್ಕ ಬಾರದಂತ ಅರುವನ್ನ ಯಾವಾಗ ತಿಳ್ಕೋತಾನ ಅವಾಗ ಮನುಷ್ಯ ಧನ್ಯ ಆಗ್ಲಿಕ್ಕೆ ಬರ್ತಾನ. ಇದಕ್ಕೆ ಮೋಕ್ಷ ಅಂತ ಕರೆದಾರ, ಇದಕ್ಕೆ ಮುಕ್ತಿ ಅಂತ ಕರೆದಾರ. ಬಿಡುಗಡೆ ಆಗ್ಲಿಕ್ಕೆ ಬಂಧುಗಳೇ, ಇನ್ನ ಎಲ್ಲ ತಿರುಗಿ ತಿರುಗಿ ಬಂದಿದೆ, ಒಂದು ಉಳಿದಿಲ್ಲ. ಏಸು ಜನ್ಮ ತಿರುಗಿದಿ ಅಂತ ಕೇಳಿದ್ರೆ ಈ ಇರ್ತಕ್ಕಂಥ ಭೂಮಿಯನ್ನ ಕಣಕಣ ಮಾಡಿ ಆಗಿ ಹಾರಿಸಿದ್ರ ಎಷ್ಟು ಆಗ್ತದ? ಅಷ್ಟು ಪುಣ್ಯಾತ್ಮರೇ, ಅಷ್ಟು ಯವಣಿಯನ್ನ ತಿರುಗಿ ಬಂದಿದೆ ಅಂತ. ಅದಕ್ಕ ಕೊನೆಗೆ ನಿನಗೆ ಬಹಳ ಕಿಮ್ಮತ್ತಿನ ಒಂದು ಅವಕಾಶವನ್ನು ಕೊಟ್ಟ.
ಬಹಳ ಕಿಮ್ಮತ್ತಿನ ಅವಕಾಶ. ದನ ಕರ ಪಶು ಪಕ್ಷಿಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರುದಿಲ್ಲ, ತನ್ನ ಸ್ವರೂಪವನ್ನ ತಿಳ್ಕೊಳ್ಳಿಕ್ಕೆ ಬರುದಿಲ್ಲ. ಏನ್ ಬರ್ತದ್ರಿ? ಇದು ಎದರಿಂದ ತಯಾರಾಗೈತಿ ಅಂತ ಕೇಳಿದ್ರ ಬಂಧುಗಳೇ, ಈ ಶರೀರ ತಯಾರ ಆಗಬೇಕಾಗಿದ್ರ ಅದಕ್ಕೂ ಅಲ್ಲಮರು ಬರೀತಾರ, ಐವರು ಸಂಘದಿಂದ ನಾನು ಬಂದೆನಯ್ಯ, ಐವರು ಸಂಘದಿಂದ ನಾನು ಬಂದೆನಯ್ಯ, ಐವರು ಸಂಘದಿಂದ ನಾನು ಮಿಂದೆನಯ್ಯ. ಈ ಐವರು ಅವರವರ ಬಟ್ಟೆಯಲ್ಲಿ ಹೋದರು. ಬಟ್ಟೆ ಅಂದ್ರೆ ದಾರಿ. ನಾನೊಬ್ಬನೇ ಉಳಿದೆನಲ್ಲ, ನಿಸ್ಸಂಗಿ ಆದೆನೆಲ್ಲ. ನಿರಂಜನ ಅಂತ ಬರೀತಾರ ಪುಣ್ಯ. ಘನವು ಕಂಡೆ, ಘನವು ಕಂಡೆ, ನಿತ್ಯ ನಿರಂಜನವಾಗಿರ್ತಕ್ಕಂಥ ಘನವು ಕಂಡೆ. ಯಾರು ನೀವು ಹೇಳವ್ರಿ? ಹೇಳವ ಬೇಕರ್ಲೆ. ಐವರು ಸಂಘದಿಂದ ನಾನು ಬಂದೆ, ಪಂಚತತ್ವದಿಂದ ಕೂಡಿರ್ತಕ್ಕಂಥ ಬೆಂಕಿದ ಬೆಂಕಿಗೆ, ನೀರಿಂದ ನೀರಿಗೆ, ಗಾಳಿದ ಗಾಳಿಗೆ, ಮಣ್ಣಿಂದ ಮಣ್ಣಿಗೆ ಹೋತದು. ಅವ್ರ ಸಂಘದಿಂದ ಬನ್ನಿ, ಅವ್ರ ಸಂಘದಿಂದ ಮಿಂದೆ, ಕೊನೆಗೆ ಅವ್ರೆಲ್ಲಾ ಹೋದ್ರು, ನಾನೊಬ್ಬನೇ ಉಳಿದೀನಿ ಅಂತಕ್ಕಂಥದ್ದು ಹೇಳಾಕತ್ಯಾನ. ಹೇಳಾಮ ಯಾರು? ಇದು ನಿನಗೆ ಗೊತ್ತಾಗಬೇಕಾಗಿತ್ತಂದ್ರ, ಮೋಕ್ಷ ಅಂತಕ್ಕಂಥ ಹಿಂಗ ಪ್ರಾಪ್ತಿ ಆಗಬೇಕಾಗಿತ್ತಂದ್ರ ನೀನೇನ್ ಮಾಡ್ಬೇಕು? ಪುಣ್ಯಾತ್ಮರೇ, ಅರಿತವರ ಸಂಘ ಅನುಗಾಲ ಇರಬೇಕು. ಅರಿತವರ ಸಂಘ ಹೆಂಗ ಅರಿತವ್ರಿ? ಸಜ್ಜನ ಅಂತ ಕರೆದಾರವ್ರು. ಸಜ್ಜನರ ಸಂಘ ಹೆಜ್ಜೇನು ಸವೆದಂತೆ, ದುರ್ಜನರ ಸಂಘ ಬಚ್ಚಲ ರೊಜ್ಜಿನಂತೆ ಅಂತ ಬರೀತಾರೆ. ಎಷ್ಟು ಅಪರೂಪ ಶಬ್ದ ಬಳಸ್ಯಾರ. ಸಾರ ಸಜ್ಜನರ ಸಂಘ. ತಿಳ್ಕೊಂಡವ್ರು. ಸಾರಂದ್ರ ಜ್ಞಾನವನ್ನು ಪಡ್ಕೊಂಡವ್ರು. ಅದಕ್ಕೆ ಎಲ್ಲಮ್ಮರು ಹೇಳಿಲ್ಲ, ಈ ಜಗತ್ತಿನಾಗಿರ್ತಕ್ಕಂಥದ್ದು ಎಲ್ಲ ನಿನ್ನ ಒಡವೆ ಯಾವ್ದಲ್ಲಿವ ನಿನಗೆ ವಿಧಿ ಅಂತ ಹೇಳ್ಯಾರ ಅವ್ರು. ಭೂಮಿ, ಶೀಮಿ, ಮಡದಿ, ಮಕ್ಕಳು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನ ರತ್ನ, ಅದು ಕೆಡಗುಡಿಸಿ ಧರಿಸಿದ್ದಾದರೆ ಈ ಗುಹೇಶ್ವರ ಲಿಂಗದಲ್ಲಿ ನಿನ್ನಂತ ಶ್ರೀಮಂತಿಲ್ಲ ಅಂತ ಹೇಳ್ಯಾರ. ಅದನ್ನು ಗಳಿಸ್ಬೇಕಾದ್ರೆ ಯಾವ ಬಾಜಾರಕ್ಕೆ ಹೋಗ್ಬೇಕ್ರಿ? ನಾವ್ ಎಲ್ಲಿ ವ್ಯಾಪಾರ ಮಾಡ್ಬೇಕು? ಅಂತ ಶೆಟ್ಟಿ ಯಾವದನ್ರಿ ಇಲ್ಲಿ? ಅಂತ ಶೆಟ್ಟಿನ ಕುರಿತ ಪುಣ್ಯಾತ್ಮರೇ ಸರಿಪ ಹೇಳ್ತಾನ, ಎಂತಾವ ಗುರುನಾಥನು ಬಹಳ ಅಂತಃಕರಣ ಉಳ್ಳಾತನು, ಕಾಂತಿನಿ ಬಾ ಎಂದ ಏಕಾಂತ ಕರೆದೊಯ್ದು. ಎಂತ ಮಾತು ನೋಡ್ಬೇಕು. ಅರಕೇರಿ ಸಿದ್ದಪ್ಪ ಮಹಾರಾಜರಿಗೆ ದೀಕ್ಷಾ ಪಡೆಯುವಂತ ಪ್ರಸಂಗ ಬಂದ. ಲಚ್ಚಾಣಕ್ ಹೋದ್ರಿ ಇವ್ರು. ಪ್ರಸಂಗ ಏನು ಅಂತ ಕೇಳಿದ್ರೆ, ಸಾಕ್ಷಾತ್ ಅಮ್ಮೋಘ ಸಿದ್ಧನ ಜೋಡಿ ಮಾತಾಡುತ್ತಿದ್ದ ಶೇಡಿ ಕಲಿಸಿಟ್ಟ ಕಡುಬಾಗಿದ್ದು ಉಂಡುದ್ರು. ಯಪ್ಪ, ನೀನೇ ಭೇಟಿ ಆದ ಬಳಿಕ ಮತ್ತಿನ್ ನನಗೆ ಯಾರದ ಗೋಡಿವೇತಿ ಅಂದ. ನಾನ ಭೇಟಿಯಾಗೇನ ಕರೆ, ನನ್ನ ಗುರು ಹಿಡಿಬೇಕಾದ್ರೆ ನೀ ಗುರುಪುತ್ರ ಆಗ್ಬೇಕಾಗ. ಸಜ್ಜನ ಗುರುವಿನಿಂದ ಮಜ್ಜನ ಮಾಡ್ಕೋಬೇಕಾಗ್ತದ. ಅವಾಗ ನಿನಗ ಉಜ್ವಲವಾಗಿರ್ತಕ್ಕಂಥ ಜ್ಯೋತಿ ಪ್ರಕಾಶ ನಿನಗೆ ಕಾಣ್ಲಿಕ್ಕೆ ಸಾಧ್ಯ. ಎಲ್ಲಿ ಹೋಗ್ಬೇಕು? ಲಚ್ಚಾಣಕ್ ಹೋಗ. ಲಚ್ಚಾಣಕ್ ಆ ದಿವಸ 100 ಮಂದಿಗೆ ದೀಕ್ಷೆಯನ್ನು ಕೊಡ್ತಾರೆ. ಸ್ವಲ್ಪ ಇವರಲ್ಲಿ ಸಂಶಯ ಬಂತು. ಸೂಕ್ಷ್ಮ ನೋಡಿ, ಸಂಶಯ ರೀ. ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೇ, ಜಗತ್ತಿನೊಳಗೆ ಎಲ್ಲಾ ಸಂಶಯ ಬೇರೆ ಕರೆ, ಈ ಜಾತಿ ಅಂತ ಏನೋ ಬಂದತ್ತಿಲ್ಲ, ಇದು ಬಹಳ ಕೆಟ್ಟ. ಮನೆ ಕೆಡಿಸೈತಿ, ಮನ ಕೆಡಿಸೈತಿ, ವನ ಕೆಡಿಸೈತಿ, ಊರು ಕೆಡಿಸೈತಿ, ದೇಶ ಕೆಟ್ಟ ಹಾಳಾಗಿ ಹೋಗಿತ್ತು. ಜಾತಿ ಹೇಳ್ಯಾರ, ಜಾತಿ ಹೀನನ ಮನೆ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿಯನ್ನು ಬೇಡ, ದೇವ ನೊಲಿದಾತನೇ ಜಾತ ಸರ್ವಜ್ಞ ಅಂತ ಹೇಳ್ಯಾರ. ಬೈಪಟ್ಟು ಮಾಡಿದ್ವು, ಒಳಗ ಪಾಠ ಆಗಿಲ್ಲ. ಅದು ಹೊರಗ ಮಾಡಾಕತ್ತಿದ್ವಿ ನಾವು. ಒಳಗ ಮಾಡ್ಕೊಂಡು ಅವನು ಸಂಘ ಮಾಡು, ಒಳಗ ಮಾಡ್ಕೊಂಡು ಅವನು ಸಂಘ ಮಾಡು. ಅವಾಗ ನಿನ್ನ ಬದುಕು ಪುಣ್ಯಾತ್ಮರೇ ಕಣ್ಣು ಮುಚ್ಚಿದ್ರು ಕೂಡ. ಗಿರೀಶ್ ಕಾರ್ನಾರ್ ಬರೀತಾರ, ಕತ್ತಲಿ ಒಳಗ ಸಾಗಾಕ ಬರ್ತದ, ಬೆಳಕು ಅವಶ್ಯಕತೆ ಇಲ್ಲ. ಈಗ ಬಂದಾವಿವು, ಅವಾಗೆಲ್ಲ ರಾತ್ರಿ ಹಿರಿಯರು ಅಡ್ಡಾಡ್ತಿದ್ರ, ರಸ್ತೆ ಕೂಡ ನಡೀತಿದ್ರಲ್ಲ. ಕತ್ತಲಿ ಒಳಗ ಸಾಗಾಕ ಬರ್ತದ, ಕಣ್ಣು ಮುಚ್ಚಿ ಹೋಗಾಕ ಬರ್ತದ. ಆದ್ರ ಬದುಕಿಗೆ ಗುರಿ ಮತ್ತು ಗುರು ಇರ್ಲಿಲ್ಲ ಅಂದ್ರ ನಿನಗೆ ಸಾಗಲಿಕ್ಕೆ ಬರುದಿಲ್ಲ ಅಂತಕ್ಕಂಥ ಮಾತು. ಗುರಿ ಬೇಕು, ಕನಸ ಬೇಕು. ಏನು ಕನಸ? ಈ ಬದುಕು ಶುಚಿ ಆಗಬೇಕಾದ್ರೆ, ಈ ಬದುಕು ಹದ ಆಗಬೇಕಾಗಿತ್ತಂದ್ರೆ, ಮುದಗೊಳ್ಳಬೇಕಾಗಿತ್ತಂದ್ರೆ ಯಾರಿಂದ ಆಗ್ತದೆ ಅಂತಕ್ಕಂಥದ್ದು
ಒಂದಿಷ್ಟು ತಳಮಳ ಚಾಲು ಆಗ್ಬೇಕು. ತಳಮಳ ಆತಿಲ್ಲ. ಹೋದ್ರು. ಇವಂದ ನಾನು ಒಡೆಯರ, ಅವರು ಪಂಚಾಳ ಬಡಿಗೆರು. ಅವರಿಂದ ಹೆಂಗ ದೀಕ್ಷೆ ತಗೊಲಿ ಹತ್ತಿತ್ ನೋಡ್ರಿ. ಊರಿಂಗೆ ದಾರಿ 6 ತೋರಿದಿನಂತ ಬರೀತಾರೆ, ಹೇಳ್ತಾರೆ. ಆತರ ಹೂವಾದ್ರೆ ನಾತು ಒಂದಿದ್ದರೆ ಸಾಕು ಅಂತ ಹೇಳ್ತಾರೆ. ಅವಾಗ ಗುರು ಬಹಳ ಸಮರ್ಥಿದ್ದ ಪುಣ್ಯಾತ್ಮರಿ. ಅದಕ್ಕೆ ಶ್ರೋತ್ರಿ ಬ್ರಹ್ಮನಿಷ್ಠ ಅಂತ ಕರೀತಾರ. ಒಂದು ಶ್ರೀ ತಯಾರಾಗಬೇಕಾದ್ರ 6 ಲಕ್ಷಣಗಳು ಬರ್ತಾವ. ನಾವ್ ಹಂಗ ಹಚ್ಚೋಗತ್ ಕೂತೀವಿ, ಶ್ರೀ ಶ್ರೀ ಅಂತ ಬರಿತೀವಿ. ಅದರಂದು ಒಂದು ನಂಬಲ್ಲಿ ಇಲ್ಲಿ ಕರೆ ಎಂದು ಬರಿದ ಮಾಡಿದೀವಿ. ಸಿದ್ದಪ್ಪ ಹೇಳಿದ 1 ನಿಮಿಷ ಕಣ್ಣು ಮುಚ್ಚಂತ. ಕಣ್ಣು ಮುಚ್ಚಿದ್ದ 1 ನಿಮಿಷ ಆಗ್ಬೇಕು. ತಗದು ನಿನ್ನ ದೃಷ್ಟಿ ತಗದು ನೋಡಂದ. ಸಾಕ್ಷಾಂತ ಅಮ್ಮೋಘ ಸಿದ್ಧನ ರೂಪ ತಗೊಂಡು ಮುಂದೆ ನಿಂತಿದ್ದ ಬಂಧುಗಳು. ರೂಪ ತಗೊಂಡು ನಿಂತಿದ್ದ. ಇಂಥವ್ರಿಂದ ನಮ್ಮ ಬದುಕು ಸುಂದರ ಆಗ್ತದಿಲ್ಲ, ಸಜ್ಜನ ಆಗ್ತದಿಲ್ಲ. ಅದಕ್ಕೆ ಶರೀಫ ಹೇಳಿದ, ಎಂತಾಮ ಗುರುನಾಥನು ಬಹಳ ಅಂತಃಕರಣ ಉಳ್ಳಾತನು. ಮದ್ವಿ ಮಾಡ್ಕೊಂಡು ಏನ್ ಮಾಡ್ಲಿ, ಮಕ್ಕಳ ಹಾಡ್ದು ಏನ್ ಮಾಡ್ಲಿ, ಅವಕ್ಕೂ ಚಲೋ ಶಿಕ್ಷಣ ಕೊಡು, ಅವಕ್ಕೂ ಬದುಕು ಕಟ್ಟಿ ಕೊಡು. ಕೊನೆಗೊಂದಿವ್ಸ ತಂಡ ಕೂತು ಬಿಡಂದತ್ತ. ಮತ್ ಈಗೇನ್ ಮಾಡ್ಲತ್ತೇನೆ ಅಂದತ್ತ. ಇದು ಹೌದಲ್ಲ ನಾವ್ ಹೇಳೋದು. ಇಷ್ಟು ಜನ ಕೂಡಿರಿ ಪುಣ್ಯಾತ್ಮರೇ. ಯಾರಾದ್ರೂ ನನ್ನ ಮಗ, ಪುಣ್ಯಾತ್ಮರೇ, ಅರಮನೆ ಒಳಗೆ ಇರತಕ್ಕಂಥವ್ರು ನನ್ನ ಮಗ ಗುಡಿಸಲದೊಳಗೆ ಇದ್ರ ಚಿಂತಿಲ್ಲ, ನನ್ನ ಮಗ ಒಬ್ಬ ಪರಮ ಜ್ಞಾನಿ ಆಗಬೇಕಂತ ತಿಳ್ಕೊಂಡು ನಾವ್ ಯಾರು ಬೇಡ್ಕೊಂಡಿದೀವಿ. ಚಿನ್ಮಯ ಜ್ಞಾನಿ ಆಗ್ಬೇಕಂತ ಯಾರು ಬೇಡ್ಕೊಂಡಿದ್ವಿ? ಯಾರು ಬೇಡ್ಕೊಂಡಿಲ್ಲ. ಆದ್ರೆ ಗುರು ಹೇಳ್ತಾ ಇದ್ದಾನ, 6 ಗುಣ ಅಳಿ. ಯಾಕೆ ಅಳಿ ಅಂತ ಕೇಳಿದ್ರ, ಕೊನೆಗೆ ನಿನ್ನ ಹಳ್ಳ ಹಿಡಿಸ್ತಾವು, ನಿನಗ ಫಾಸಿ ತಂದು ಕೊಡ್ತಾವ. ಈ ತಾಯಿ ತಂದಿ ಏನೇನ್ ಹೇಳ್ಯಾರಲ್ಲ, ಆ ಫಾಸಿ ಬಂದು ಕೊರಳಿಗೆ ಬೀಳು ಕಾಲಕ್ಕೆ ಇವ್ರು ಯಾರು ಬರುದಿಲ್ಲ. ಅದಕ್ಕೆ ನಿನಗ ಮುನ್ನೆಚ್ಚರಿಕವಾಗಿ ಹೇಳ್ತಾ ಇದ್ದೇನೆ, 6 ಅಳಿ 3 ತಿಳಿ ಅಂತಕ್ಕಂಥ ಮಾತಾದ್ರ. ಎಂತ ಮಗುರ ಬಾಳ ಅಂತಃಕರಣ ಅಂತ ಹೇಳ್ಯಾರ. ಬಾಳ ಅಂತಃಕರಣ ಹೌದಿಲ್ಲ? ಎಂತ ಅಂತಃಕರಣ ಒಂದು ಮಾತು ಹೇಳ್ತಾರೆ ನಿಮಗೆ, ಲಕ್ಷ್ಯ ಇಟ್ಟು ಕೇಳ್ರಿ. ಬಹಳ ದೊಡ್ಡ ಸಂತರವರು, ಎಲ್ಲದರಾಗ ಅತ್ಯಂತ ಪ್ರಬುದ್ಧ ಜ್ಞಾನವನ್ನು ಪಡ್ಕೊಂಡಿದ್ರು. ಅಂತ ಜ್ಞಾನ ಪಡ್ಕೊಂಡಾಗ ಹೊಟ್ಟೆ ಕಿಚ್ಚು ಪ್ರಾರಂಭ ಆಗಿತ್ತು. ಇವನ್ ಎದರಾಗ ಸೋಲಿಸ್ಬೇಕು, ಎದರಾಗ ಸೋಲ್ಸಾಕ ತಯಾರಿಲ್ಲ ಅಂದ್ರ ವಿಷ ಹಾಕಿ ಕೊಂದು ಬಿಡ್ಬೇಕು. ಅದಕ್ಕೆ ಪುಣ್ಯಾತ್ಮರೇ ಬಲ್ಲವ್ರು ಏನ್ ಹೇಳ್ತಾರಂತ ಕೇಳಿದ್ರ, ನನ್ನಲ್ಲಿ ಇರ್ಲಿ ಅಂದ್ರ ಅವನಲ್ಲಿತ್ತಂದ್ರ ನೋಡಿ ಖುಷಿ ಪಡಿಬೇಕಂತ. ಅವ್ ಖುಷಿ ಪಡ್ಯಾಕ್ ಹತ್ತಿದಂದ್ರ ಅಂತೇರಿಲ್ ನೀವು, ನಮ್ತಿಕ್ ಇರ್ಲಾರ್ದ ವಸ್ತು ಅವನ ತಿಕ್ಕಿತ್ತಂದ್ರ ನೋಡಿ ಸಂತೋಷ ಪಡದಿ ಅಂದ್ರ ನೀ ಖರೆ ಮನುಷ್ಯ ಆಗಿದೆ ಅಂತ ತಿಳ್ಕೊಳ್. ಅದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಾಕತ್ತಿದಂದ್ರೆ ನಿನ್ನಲ್ಲಿನ ರಾಕ್ಷಸ ಗುಣ ಹೋಗಿಲ್ಲ ಅಂತ ತಿಳ್ಕೊಳ್. ಎದ್ರ ಸಲ ಹೊಡೆದ್ರಿ ಚಪ್ಪಾಳಿ? ಬ್ಯಾರೆದವ್ರ ಹೊಲ ತೊಂದ್ರ ನಾವು ಖುಷಿ ಪಡ್ತೀವಿ ಹೊಡೆದ್ರು, ನಮಗ ಆಗಲಾರ್ದ ಅವಂಗ ಯಾಕೆ ಆತತ್ ಹೊಡಿತೀರಿ? ಹೊಡೀರಿ. ಬಹಳ ಅಂತಃಕರಣ ನಿಜವಾಗಿರ್ತ. ಅದಕ್ಕೆ ಹೇಳ್ತಾರ, ಬಂಧುಗಳು ಬಂದುಂಡು ಹೋಗುವರು, ಬಂಧನ ಕಳಿಯಲಾರದು. ಗುರುವಿನಿಂದ ಅಧಿಕ ಬಂಧುಗಳು ಉಂಟೆ ಅಂತ ಬರೀತಾರೆ. ಅದಕ್ಕೆ ಗುರು ಕಳಕಳಿಯ ಶಿಷ್ಯ ತಳಮಳ ಸವಂತೆ. ನಾನು ಉದ್ಧಾರ ಆಗ್ಬೇಕು. ಯಾರಿಂದ ಉದ್ಧಾರ ಆಗ್ತದಂತ ಕೇಳಿದ್ರ, ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಸಜ್ಜನ ಅಂತ ಕರೀತಾರ ಬಂಧುಗಳು. ಸಜ್ಜನ ಅಂತ ಕರೀತಾರ. ಅಂತ ಮಹಾನ್ ಪರಮಜ್ಞಾನಿ. ಇಡೀ ಇವತ್ತವ್ರ ಇತಿಹಾಸ ಪುಟದಲ್ಲಿ ಹೆಸರು ಉಳಿದವ್ರು. ವಿಷ ಹಾಕಿ ಬಿಟ್ರು. ಯಾರನ್ನ ಹಿಡಿದ್ರಂತ ಕೇಳಿದ್ರೆ ಅವ್ರ ಶಿಷ್ಯನನ್ನು ಹಿಡ್ಕೊಂಡು ನೋಡಿರ್ಬೇಕ್ರ. ಅವ್ ಅರ್ಧಂಬರ್ಧ ತಿಳ್ಕೊಂಡಿದ್ರ ಮಠಕ್ಕೆ ಹೋಗವನ ಏನು, ನಾ ಮಠಕ್ಕೆ ಹೋಗವ ಅಂತಿರ್ತಾನ. ಬೇಡ ಹೋತಮ್ಮ ಮದ್ವೆ ಕೆಲಸ ಆಗೋದು. ನೋಡು, 1 5 ಎಕರೆ ಹೊಲ, 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ರ ವಿಚಾರ ಮಾಡ್ತಾನ ತಾನ. ಮತ್ತು ಜೋರಾಗಿ ಇನ್ನೊಂದು 5 ಲಕ್ಷ ರೂಪಾಯಿ ಹೆಚ್ಚು ಕೊಡ್ತೀವಿ. ಇನ್ ಹಿರಿಯರ ಮಾತು ಮೀರಿ ಕಿಮ್ಮತ್ ಬರ್ತದೇನ ನಿಮಗ್ ತಿಳ್ದಂಗ್ ಮಾಡ್ರಿ ಅಂದ್ರ, ಯಾಕೆ ಹಿಂದ್ ಬಾಂಡಲ್ ಚಾಲಾಗಿತ್ಲ. ಹಂಗ ಈ ಶಿಶುಮಗನ ಕಟ್ಕೊಂಡು ಕೂತ್ರು. ಇವನ ಕೈಲಿ ವಿಷ ಹಾಕಿರು. ತಪಸ್ಸಿನ ಬಲ ಉಣ್ಣಿಸಿದ ವಿಷ ಹೆಚ್ಚಾಗಿ ಬಿಟ್ಟು ಎಲ್ಲ ಭಕ್ತವರ್ಗ ಶಿಷ್ಯವರ್ಗ ನೋಡಿದ್ರು. ಅವನ ಕಂಬಕ್ಕೆ ಕಟ್ಟಿ ಗುರುಗಳು ತಮ್ಮ ತಪಸ್ಸಿನ ಶಕ್ತಿನಲ್ಲಿ ವಿಷದಿಂದ ಹೊರಗೆ ಮುಕ್ತರಾಗಿ ಬಂದರು. ಗುರು ಪುಣ್ಯಾತ್ಮರೇ ವಿಷದಿಂದ ಮುಕ್ತನಾಗಿ ಹೊರಗೆ ಬಂದ. ಮೊಟ್ಟ ಮೊದಲು ಯಾರನ್ನು ನೋಡಿದ ಕಂಬಕ್ಕೆ ಕಟ್ಟಿದ ಶಿಷ್ಯನ ಕಡೆ ದೃಷ್ಟಿ.
ಕಂಬಕ್ಕೆ ಕಟ್ಟಿದ ಶಿಷ್ಯನ ಕಡೆ ದೃಷ್ಟಿ ಹೋಗ್ತದ, ಈತನ ಯಾಕ ಕಟ್ಟಿ ಹಾಕಿರಿ ಅಂತ ಕೇಳ್ತಾರ. ಯಾಕ ಕಟ್ಟಿ ಹಾಕಿರಿ? ಯಪ್ಪ ನಿಮಗ್ ವಿಷ ಹಾಕ್ಯಾನ, ನಿಮಗ್ ವಿಷ ಹಾಕ್ಯಾನ, ನೀವೇನ್ ಶಿಕ್ಷಾ ಕೊಡಂತಿರ್ಲ ಅದನ್ನ ಕೊಡ್ತಾನ, ಕೊಟ್ಟು ಬಿಡ್ತಿ ಹೇಳ. ಅವಾಗ ಗುರು ಹೇಳ್ತಾನ, ನಾ ಶಿಕ್ಷಾ ಕೊಡಕ್ ಬಂದವಲ್ಲಪ್ಪ, ಎಲ್ಲರನ್ನ ರಕ್ಷಿಸಿ 4 ದಿವಸ ಪ್ರೀತಿಯಿಂದ ಬಾಳಿ ಬದುಕಿ ಹೋಗ್ಲಿಕ್ಕೆ ಬಂದೇನೆ. ಇವರಿಗೆ ಸಜ್ಜನರನ್ನು ಬೇಕಿಲ್ಲ, ಅವರೇ ದಯಾನಂದ ಸರಸ್ವತಿ, ದಯಾನಂದ ಸರಸ್ವತಿ ಅಂತ ಕರೀತಾರೆ. ಅಂತವ್ರ ಸಜ್ಜನರು. ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರ, ಇಂಥ ಗುರು ಸಿಕ್ಕ ಬಳಿಕ ನಮ್ಮ ಭಾಗ್ಯ ಎಂತದೈತ್ರಿ. ಅವ ಹೇಳೋ ಮಾತು ಇವ್ರು ಯಾರು ಹೇಳುವುದಿಲ್ಲ. ಅವ ಹೇಳ್ತಕ್ಕಂತ ಮಾತು ಇಲ್ಲಿವರೆಗೆ ನಮ್ಮ ತಾಯಿ ತಂದೆ ಮುತ್ತಾಜ ಎಷ್ಟೋ ಆಗಿ ಹೋಗ್ಯಾವ, ಯಾರು ಈ ಮಾತು ಹೇಳಿಲ್ಲ ಪುಣ್ಯಾತ್ಮರೇ. ಹಾಳಾಗಿ ಹೋಗ್ತಕ್ಕಂತ ದಾರಿನ ತೋರ್ಸ್ಯಾರ. ಕೊನೆಗೆ ಅದರೊಳಗ ನೀ ಮಡಿವಿನಾಗ ಬಿದ್ದು ಉರುಳ್ಯಾಡಿ ಸಾಕೋ ಯಪ್ಪ ಸಾಕನ್ನುವಂತ ಪರಿಸ್ಥಿತಿ ಬಂದ್ ಹೊರಗೆ ಬರ್ಲಾರ್ದ ದಾರಿ ತಿಳಿಲಾರ್ದ ಅಲ್ಲೇ ಸತ್ತು ಹೋಗೋ ದಾರಿನ ತೋರ್ಸ್ಯಾರ ಹೊರತಾಕರೆ ಅಲ್ಲಿ ಹೋಗುವಂತ ಯಾರು ಹೇಳಿ. ಪುರಾಣ ಪುಣ್ಯಕಥೆಗಳು ಹಚ್ಚೋದು ಉದ್ದೇಶ ಏನಂತ ಕೇಳಿದ್ರೆ, ಕೂಡಿರ್ತಕ್ಕಂಥವ್ರೆಲ್ಲರೂ ಸಾಧು ಆಗರೆ ಹಚ್ಚಿಲ್ಲ, ಕೂಡಿರ್ತಕ್ಕಂಥವ್ರೆಲ್ಲರೂ ಮನಿ ಬಿಡ್ರೆ ಹಚ್ಚಿಲ್ಲ. ಮನೆಯಾಗಿದ್ದುಕೊಂಡು ಈ ಮನೆಗೆ ನನಗ ಕೊನೆಗೆ ಸಂಬಂಧ ಇಲ್ಲದಂಗ ಬದುಕುದದ ಪುಣ್ಯಾತ್ಮರೇ. ಸತ್ಸಂಗ ಏನು ಕಲಿಸ್ತದ, ಸಜ್ಜನರ ಸಂಘ ಏನು ಕಲಿಸ್ತದ ಅಂತ ಕೇಳಿದ್ರೆ, ಕಳ್ಕೊಂಡು ಬಳುಕುನು ಹಂಗ ಇರ್ತಿ ಪುಣ್ಯಾತ್ಮರೇ. ಸಂಪತ್ತು ಬಂದಾಗೂ ಕೂಡ ಹಂಗ ಇರ್ತಿ. ನಿನ್ನವರೆಲ್ಲ ಕೈ ಬಿಟ್ಟು ಹೋದ್ರೂ ಕೂಡ ನೀ ಸುಖಿಯಾಗಿರ್ತಿ. ಸಂಬಂಧ ಜೊತೆಯಾಗಿದ್ರು ಕೂಡ ಸುಖಿಯಾಗಿರ್ತಿ. ಯಾಕೆ? ಸತ್ಯ ತಿಳಿದದ ನೀನು. ಅದಕ್ಕೆ ಅವ್ರಿಗೆ ಸತ್ಯ ಅಂತ ಹೇಳ್ಯಾರ, ಸಾರ ಅಂತ ಹೇಳ್ಯಾರ ಅವ್ರಿಗೆ. ಅದಕ್ಕೆ ಸಜ್ಜನ ಅಂತ ಕರೀತಾರ ಬಂಧುಗಳೇ. ಬಹಳ ಸುಂದರವಾಗಿ ಒಂದು ಮಾತು ಹೇಳ್ತಾನೆ ಪುಣ್ಯಾತ್ಮ. ರೈಮ್ ಅಂತಕ್ಕಂಥವ್ರು ಬಹಳ ಶ್ರೇಷ್ಠ ಸೂಫಿ ಸಂತರಾಗಿ ಹೋಗಿರ್ತಕ್ಕಂಥ ರೈಮ್ ಅಂತಕ್ಕಂಥವ್ರು ಅಕ್ಬರ್ ಬಾದ್ಶಾನ ಕಾಲಕ್ಕಿರ್ತೀರಿ. ಅವ್ರು ಹೇಳ್ತಾರ ಪುಣ್ಯಾತ್ಮರೇ, ದುರ್ಜನರೊಡನೆ ಇದ್ದು ಸಜ್ಜನೆನೆ ಬರೀತಾರ. ದುರ್ಜನರ ಸಂಘದಾಗ ಇದ್ದುಕೊಂಡು ಅವ ಸಜ್ಜನ ಆಗೇ ಉಳ್ದ ಅಂದ್ರ ಅವನ್ ನಿಜವಾದ ಸಜ್ಜನ, ಅವನ್ ನಿಜವಾದ ಸಜ್ಜನ. ನೀವಂತೀರಿಲ್ಲ, ಸುತ್ತಮುತ್ತೆಲ್ಲ ಕೆಟ್ಟ ಜನನ ಸೇರಿ ಬಿಡ್ತಾರೆ, ಹೌದಿಲ್ಲ? ಅಂತವ್ರ ಮಧ್ಯದಲ್ಲಿ ಒಬ್ಬ ಒಳ್ಳೆವಾಗಿ ಹೆಂಗ್ ಉಳಿಲಿಕ್ಕೆ ಬರ್ತೈತಿ ಅಂತ ನೀವಂತೀರಿ. ಇವ್ರೇನ್ ಹೇಳ್ತಾರ? ದುರ್ಜನರೊಡನೆ ಇದ್ದರೂ ಸಜ್ಜನೆನೆ, ದುರ್ಜನರೊಡನೆ ಇದ್ದರೂ ಸಜ್ಜನೆ ಅಂತ ಬರೀತಾರ ಪುಣ್ಯಾತ್ಮರ. ಅದಕ್ಕೆ ಉದಾಹರಣೆ ಕೊಡ್ತಾರ ಮುಂದ. ಏನು? ತನ್ನನ್ನು ಸರ್ಪವು ಸುತ್ತಿಕೊಂಡಿರು ಚಂದನವೇ ರಹಿಮ, ಚಂದನವೇ ಅಂತ ಬರೀತ. ಶ್ರೀಗಂಧ ಕಟ್ಟಿಗೆಗೆ ಹಾವ ಸುತ್ತೈತಿ, ಒಳಗ ವಿಸಾಗಿಸ ತಗೊಂಡೈತ್ರಿ. ಅದ್ ಹೆಂಗ ಪರಿಪಕ್ವಾಗಿ ಉಳದೈತಿಲ್ಲ, ಹಂಗ ಪುಣ್ಯಾತ್ಮರೇ ಸಜ್ಜನ ಹಂಗಿರ್ತಾನಂತ. ಯಾವ ಗೊಡವಿಗೆ ಹೋಗುದಿಲ್ಲ, ಏನೆಲ್ಲ ತಂದು ಮುಂದಿಟ್ರು ಕೂಡ ಅದು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬರೀತಾರೆ, ಸಾಧ್ಯ ಇಲ್ಲ ಅಂತ ಕರೀತಾರೆ. ಹಂಗ ಬದುಕು. ಗಾಂಧೀಜಿಯವರ ಪುಣ್ಯಾತ್ಮರು ಏನೋ ಬರೀತಿದ್ರತ್ತ, ಜೊತೆಯಾಗಿ ಮಡದಿದ್ದಳತ್ತ. ಆಕಿ ಹೇಳಿದಂತ, ನೀವ್ ಒಳಗ್ ಹೋಗಿಬಿಡ್, ನೀನ್ ನೋಡೋಣ ಏನು ಬರ್ಯಾಕ ಆಗವತ್ತು, ಏನು ಮಾಡಕ್ ಆಗವತ್ತು, ಒಳಗ್ ಹೋಗಿಬಿಡನ್. ಅವಾಗ ಹೆಣ್ಮಗನ್ನರ್ತ, ಒಳಗ್ ಹೋದ್ರೆ ನಿಂದು ಒಳಗಿನ ಮನಸ್ಸು ನಿಲ್ಲಬೇಕಲ್ಲದ, ಒಳಗ್ ಹೋದ್ರೆ ನಿಲ್ಲಬೇಕಲ್ಲದ. ನೀವೊಂದು ಮಾತು ತಿಳ್ಕೊ, ನೀ ಅಣ್ಣ ನಾ ತಂಗಿ ಇಷ್ಟು ತಿಳ್ಕೊಂಡು ಬರಿಲಿಕ್ಕೆ ಚಾಲೂ ಮಾಡು, ಅದು ಬರವಣಿಗೆ ನಡೀತೈತಿ ಅಂತ ಹೇಳ್ತಾರ. ಎಲ್ಲಿದ್ರೂ ಮನಸ್ಸು ನಿನ್ನ ಕೈ ಒಳಗಿರ್ಬೇಕಾಗ್ತದಂತ ಬರೀತಾರ. ಎಂತೆಂತವ್ರಿಗೆ ಆಗಿಲ್ಲ, ಆದ್ರೂ ಪುಣ್ಯಾತ್ಮರು ಏನು ಅಂತ ಕೇಳಿದ್ರ, ನೀನು ಪ್ರಯತ್ನ ಮಾಡು. ಎದರಿಂದ ಪ್ರಯತ್ನ ಮಾಡು ಅಂತ ಕೇಳಿದ್ರೆ, ಸತ್ಸಂಗ, ಗುರು ಭಜನೆ, ಹರ ಪೂಜೆ ಇವೆಲ್ಲದರಿಂದ ಮನಸ್ಸನ್ನ ನಿಲ್ಸಾಕ ಸಾಧ್ಯ ಐತಿ ಅಂತ ಹೇಳ್ತಾರ. ಆದ್ರೆ ನಿಲ್ಸುದು ಅಷ್ಟು ಕಠಿಣ, ಸುಲಭ ಇಲ್ಲ ಅಂತ ಹೇಳ್ತಾರ. ಅದಕ್ಕೆ ಹೇಳ್ತಾರ ಅವ್ರ ಬಂಧುಗಳೇ, ದುರ್ಜನರೊಡನೆ ಇದ್ದರೂ ಸಜ್ಜನೆನೆ, ತನ್ನನ್ನು ಸರ್ಪವು ಸುತ್ತಿಕೊಂಡರು ಚಂದನವೇ ರೈಮ ಅಂತಕ್ಕಂಥ ಮಾತುಗಳು. ನಾವು ಪುಣ್ಯಾತ್ಮರ ಜಗ ಹೆಂಗೈತಿತ್ತು ಬೇಕಾಗಿಲ್ಲ ನಮಗ್. ಎಷ್ಟು ಸುಲಭವಾಗಿ ಹೇಳ್ಯಾರ ಅಣ್ಣನವರು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನೀವ್ ಯಾಕೆ ತಿದ್ದುವಿರಿ?